ನಮಸ್ತೆ ಕರ್ನಾಡು, ನಾನು ಹೆಮ್ಮೆಯ ಕನ್ನಡತಿ ಮಾನಸ ವಾಸುದೇವ. ನನ್ನ ಮರ್ಡರ್ ಮಿಸ್ಟ್ರಿ ಪಾರ್ಟ್ 1ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡಲಿದ್ದೇವೆ ಒಂದು ಪ್ರಖ್ಯಾತಿ ಕೊಲೆ ಕೇಸ್, ಭಾಸ್ಕರ್ ಶೆಟ್ಟಿಯವರ ಕೊಲೆ ಕೇಸ್. ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಇದು ನಿಜವಾದ ಘಟನೆ. ಭಾಸ್ಕರ್ ಶೆಟ್ಟಿ ಉಡುಪಿಯ ಯಶಸ್ವಿ ಉದ್ಯಮಿ. ದುಬೈನಲ್ಲಿ ಕಟ್ಟಿದ ಆಸ್ತಿ, ಇಲ್ಲಿಯ ಹೋಟೆಲ್, ಮನೆ, ಶ್ರೀಮಂತಿಕೆ ಎಲ್ಲವೂ ಇದ್ದರೂ ಸಹ ಯಾರಿಗೂ ತಿಳಿಯದೆ ಅವರ ಜೀವನ ಅಂತ್ಯವಾಯಿತು ತಮ್ಮದೇ ಆದ ಮನೆಯೊಳಗೆ. ಅದು ಸಹ ಪತ್ನಿ, ಮಗ ಹಾಗೂ ಒಬ್ಬ ಜ್ಯೋತಿಷಿಯ ಸಂಚಿನಿಂದ. ಯಾಕಾಗಿ ಈ ಸಂಚಿನ ರೂಪಿಸಲಾಯಿತು? ಈ ಜ್ಯೋತಿಷಿ ನಿರಂಜನ್ ರವರ ಪಾತ್ರವೇನು ಈ ಒಂದು ಕೊಲೆಯಲ್ಲಿ? ಇವೆಲ್ಲವನ್ನ ಇವತ್ತಿನ ಈ ಮರ್ಡರ್ ಮಿಸ್ಟ್ರಿಯಲ್ಲಿ ನೋಡೋಣ ಬನ್ನಿ. ಭಾಸ್ಕರ್ ಶೆಟ್ಟಿಯವರ ಪತ್ನಿ ರಾಜೇಶ್ವರಿ ಸಾಂಸ್ಕೃತಿಕ ವ್ಯಕ್ತಿ, ಆದರೆ ಅವ್ರ ಲೈಫಲ್ಲಿ ಗಂಭೀರ ರಹಸ್ಯವಿತ್ತು. ಈಕೆ ಪೂಜೆ ಪುನಸ್ಕಾರ ಇವೆಲ್ಲದರಲ್ಲಿ ಯಾವಾಗಲೂ ಇಂಡಲ್ಜ್ ಆಗಿರ್ತಾಳೆ. ಕಾರಣ ಮಗನ ಆರೋಗ್ಯ ಸರಿಯಾಗಲಿ ಅಂತ. ನಮ್ಮ ಈ ಒಂದು ವಿಡಿಯೋ ಕ್ಲಿಪ್ನಲ್ಲೂ ನಾವು ನೋಡ್ಬೋದು, ರಾಜೇಶ್ವರಿ ಅವರು ಹಾಗೆ ನಿರಂಜನ್ ರವರು, ಆ ಜ್ಯೋತಿಷಿ ಇಬ್ಬರು ಕೂಡ ಈ ವಿಡಿಯೋದಲ್ಲಿದ್ದಾರೆ. ಹಲವಾರು ರಿಪೋರ್ಟ್ಗಳ ಪ್ರಕಾರ ರಾಜೇಶ್ವರಿ ಅವರು ತನ್ನ ಮಗನ ನಿಮಿತ್ತ ನಿರಂಜನ್ ಶೆಟ್ಟಿ ಅವ್ರನ್ನ ಭೇಟಿ ಆಗ್ತಾ ಇದ್ರು ಸಹ ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ ನವನೀತ್ ಅಂದರೆ ಭಾಸ್ಕರ್ ಶೆಟ್ಟಿಯವರ ಮಗನಿಗೆ ಯಾವುದೇ ರೀತಿಯಾಗಿ ಗೊತ್ತಿರಲಿಲ್ಲ. ಈ ಭಾಸ್ಕರ್ ಶೆಟ್ಟಿಯವರ ಪತ್ನಿ ರಾಜೇಶ್ವರಿ ಈ ನಿರಂಜನ್ ರವರಿಗೆ ಹಲವಾರು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ನ ಕೊಡ್ತಾ ಇರ್ತಾರೆ. ಒಂದು ಉಲ್ಲೇಖದ ಪ್ರಕಾರ ಕಾರು, ಮನೆ ಇವೆಲ್ಲವನ್ನ ಕೂಡ ಗಿಫ್ಟ್ನ ರೀತಿಯಲ್ಲಿ ಭಾಸ್ಕರ್ ಶೆಟ್ಟಿಯವರ ಪತ್ನಿ ರಾಜೇಶ್ವರಿ ಈ ಒಂದು ಜ್ಯೋತಿಷಿಗೆ ನೀಡಿರ್ತಾರೆ. ಇವರ ಸಂಬಂಧ ಮಗನಿಂದ ಶುರುವಾಗಿ ಒಂದು ರೀತಿಯಲ್ಲಿ ಎಲ್ಲೋ ಹೋಗಿ ಎಲ್ಲೋ ಇರುತ್ತೆ. ದೂರದಲ್ಲಿ ಎಲ್ಲೋ ವಾಸವಿದ್ದಂತಹ ಭಾಸ್ಕರ್ ಶೆಟ್ಟಿಯವರಿಗೆ ಈ ಒಂದು ಸಂಬಂಧದ ಬಗ್ಗೆ ಅನುಮಾನವಿದ್ರೂ ಸಹ ಯಾವುದೇ ರೀತಿಯ ಪ್ರೂಫ್ ಇಲ್ಲದೇ ಇರೋ ಕಾರಣ ಅವರು ಇದನ್ನ ಎಲ್ಲೂ ಮಾತಾಡಿರೋದಿಲ್ಲ. ಈ ಸುಂದರ ಸಂಸಾರದಲ್ಲಿ ಹುಳಿ ಹಿಂಡಿದ್ದು ನಿರಂಜನ್ ಶೆಟ್ಟಿನ ಅಥವಾ ರಾಜೇಶ್ವರಿನ ನೋಡೋಣ ಬನ್ನಿ. ಇವರು 3 ಜನನು ಮುಂಬಯಿಯ ಒಂದು ದೇವಸ್ಥಾನಕ್ಕೆ ತೆರಳುತ್ತಾರೆ. ದೇವಸ್ಥಾನಕ್ಕೆ ತೆರಳಿದ ನಂತರ ಭಾಸ್ಕರ್ ಶೆಟ್ಟಿಯವರಿಗೆ ಒಂದಷ್ಟು ಮೂಲಗಳ ಪ್ರಕಾರ ಅವರ ಹೆಂಡತಿಯ ಅನೈತಿಕ ಸಂಬಂಧದ ವಿಡಿಯೋಗಳು, ಫೋಟೋಗಳು ದೊರಕ್ತವೆ. ಮೊದಲೇ ಅವರೇ ಅವರ ಸಂಬಂಧಿಕರಿಗೆ, ಫ್ರೆಂಡ್ಸಿಗೆ ಹೇಳಿರ್ತಾರೆ, ನನ್ನ ಹೆಂಡತಿಯ ಸಂಬಂಧ ಈ ರೀತಿ ಇದೆ, ನಿಮಗೇನಾದರೂ ಗೊತ್ತಾದರೆ ನನಗೆ ಫೋಟೋ ಅಥವಾ ವಿಡಿಯೋವನ್ನು ತೆಗೆದು ಕಳಿಸಿ ಅಂತ. ಅದರಂತೆ ಅವ್ರು ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡ ನಂತರ ಕಥೆನೇ ಬೇರೆ. ಈ ಅನೈತಿಕ ಸಂಬಂಧದ ಬಗ್ಗೆ ಅರಿತಂತಹ ಭಾಸ್ಕರ್ ಶೆಟ್ಟಿಯವರು ತನ್ನ ಹೆಂಡತಿ ಮಗನಿಗೆ ಆಸ್ತಿಯಲ್ಲಿ ಯಾವುದೇ ಪಾಲನ್ನು ನೀಡಬಾರ್ದು ಅಂತ ನಿರ್ಧಾರ ಮಾಡಿ ಒಂದು ವಿಲ್ಲನ್ನು ಬಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ವಿಲ್ನ ಬಗ್ಗೆ ತಿಳಿದಂತಹ ಅವರ ಹೆಂಡತಿ, ಮಗ ಹಾಗೆ ಈ ಒಂದು ಜ್ಯೋತಿಷಿ ಏನು ಮಾಡ್ತಾರೆ, ಅವರನ್ನು ಕೊಲ್ಲೋದಕ್ಕೆ ಹಲವಾರು ಐಡಿಯಾಗಳನ್ನು ಮಾಡ್ತಾರೆ. ಆ ಪ್ಲ್ಯಾನ್ನ ಆಧಾರದಂತೆ ಭಾಸ್ಕರ್ ಶೆಟ್ಟಿಯವರ ಮೇಲೆ ಕೊಲೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಆ ದಿನ ಜುಲೈ 28, 2016 ಸಮಯ ಮಧ್ಯಾಹ್ನ 3 ಗಂಟೆಗೆ ಇವರು ತಮ್ಮ ದುರ್ಗಾ ಇಂಟರ್ನ್ಯಾಷನಲ್ನಿಂದ ಮನೆಗೆ ಬಂದಂತಹ ಸಮಯದಲ್ಲಿ ಸುಸ್ತಾದ ನಿಮಿತ್ತ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಹೊರಬರುವಾಗ ಅವರಿಗೆ ಆಘಾತಕಾರಿಯಾದಂತಹ ಒಂದು ವಿಷಯ ನಡೆಯುತ್ತೆ. ಅದೇನೆಂದರೆ, ಸ್ನಾನದಿಂದ ಬಂದ ಹೊರಗೆ ಅವ್ರಿಗೆ ಕಣ್ಣು ಬಿಡೋಕ್ಕಾಗದ, ಕಣ್ಣು ಉರಿ ಸ್ಟಾರ್ಟ್ ಆಗ್ತದೆ. ಕೆಳಗೆ ಕುಸಿದು ಬೀಳ್ತಾರೆ. ತಲೆಗೊಂದು ಪೆಟ್ಟಾದ ಏಟು ಬೀಳುತ್ತೆ. ಕಣ್ಣು ಬಿಟ್ಟು ನೋಡಿದಾಗ ಅವ್ರ ಕಣ್ಣು ಮುಂದೆ ಇರ್ತಾರೆ ರಾಜೇಶ್ವರಿ, ನಿರಂಜನ್ ಹಾಗೆ ನವನೀತನ ಕೈಲಿರುತ್ತೆ ಪೆಪ್ಪರ್ ಸ್ಪ್ರೇ ಬಾಟಲ್. ಸ್ವಂತ ಮಗನೇ ತಂದೆಯ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಕಣ್ಣನ್ನು ಉರಿ ತರಿಸಿ ತಾನು ಕಟ್ಕೊಂಡಂಥ ಮಡದಿಯೇ ತಲೆಗೆ ರಾಡ್ನಿಂದ ಹೊಡೆದು ಅವರನ್ನು ಪ್ರಜ್ಞಾಹೀನರಾಗಿ ಮಾಡ್ತಾರೆ. ಈ ರೀತಿಯಾಗಿ ಕೆಳಗೆ ಬಿದ್ದಂತಹ ಭಾಸ್ಕರ್ ಶೆಟ್ಟಿಯವರ ಕೈಗಳನ್ನು ಕಟ್ಟಿ ಅವರನ್ನು ಬಾತ್ ಟಬ್ಗೆ ಹಾಕಿ ತಲೆನ ನೀರಿನೊಳಗೆ ಇಜ್ಲಾಗುತ್ತೆ. ನಂತರ ಅವರು ಪ್ರಜ್ಞೆಯನ್ನು ಕಳ್ಕೊಂಡ ಮೇಲೆ ಅವರಿಗೆ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ಈ ರೀತಿ ಪಾಯ್ಸನಸ್ ಫರ್ಟಿಲೈಸರ್ಸ್ನೆಲ್ಲ ಅವರಿಗೆ ಬಲವಂತವಾಗಿ ಅವರ ಬಾಯಿಗೆ ಅದನ್ನು ಹಾಕಿ ಅವರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಅವರ ಪ್ರಾಣವನ್ನು ತೆಗಿತಾರೆ. ಅಸಹಾಯಕನಾದಂತಹ ಭಾಸ್ಕರ್ ಶೆಟ್ಟಿಯವರು ಯಾವುದೇ ರೀತಿಯ ಸಹಾಯವಿಲ್ಲದೆ ಒದ್ದಾಡಿ ನಲುಗಾಡಿ ಅದೇ ಬಾತ್ ಟಬ್ನಲ್ಲಿ ತನ್ನ ಪ್ರಾಣವನ್ನು ಚೆಲ್ಲಿ ಅಲ್ಲಿಗೆ ಅವರ ಉಸಿರನ್ನು ನಿಲ್ಲಿಸ್ತಾರೆ. ಕೇವಲ ಆಸ್ತಿ, ಹಣ ಇವೆಲ್ಲದರ ಆಮಿಷಕ್ಕೆ ಒಳಗಾಗಿ ತನ್ನ ಪತಿಯನ್ನೇ ಕೊಲೆ ಮಾಡ್ತಾರೆ ರಾಜೇಶ್ವರಿ, ಈ ಒಬ್ಬ ಜ್ಯೋತಿಷಿಯ ಸಹಾಯದಿಂದ ಹಾಗೆ ತನ್ನ ಮಗನ ಸಹಾಯದಿಂದ. ಕೇವಲ ಹಣಕ್ಕಾಗಿ ಇಲ್ಲೊಬ್ಬ ವ್ಯಕ್ತಿ ತನ್ನ ಜೀವನ ಕಳ್ಕೊಳ್ತಾನೆ. ಸತ್ತ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಿರಂಜನ್ ಒಂದು ಐಡಿಯಾ ಕೊಡ್ತಾನೆ. ನಮ್ಮ ಹೋಮಕುಂಡದಲ್ಲಿ ಇವ್ರನ್ನ ಸುಟ್ಟು ಬಿಡೋಣ ಅಂತ ಹೇಳಿ ಅವರ ದೇಹವನ್ನು ಹೋಮಕುಂಡದಲ್ಲಿ ಸುಡೋದಕ್ಕೆ ದೇಹವನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದು
ಹೋಮಕುಂಡದಲ್ಲಿ ಹಾಕಿ 20 ಲೀಟರ್ ಪೆಟ್ರೋಲ್ ಜೊತೆಗೆ ಒಂದಷ್ಟು ಕರ್ಪೂರವನ್ನು ಹಾಕಿ ಅವರ ದೇಹವನ್ನು ಆ ಹೋಮಕುಂಡದಲ್ಲಿ ಹಲವಾರು ಜನ ಸ್ವಾಮಿ ಕಾರ್ಯಗಳನ್ನು, ದೇವರ ಕಾರ್ಯಗಳನ್ನು ಮಾಡ್ತಿದ್ದಂಥ ಹೋಮಕುಂಡದಲ್ಲಿ ಭಾಸ್ಕರ್ ಶೆಟ್ಟಿಯವರ ದೇಹವನ್ನು ಇಟ್ಟು ಬೆಂಕಿ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಸಿಗದೇ ಇರೋ ರೀತಿ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಕೇಸ್ನಲ್ಲಿ ಮಾಟ ಮಂತ್ರದ ಪಟ್ಟಿ ಬರುತ್ತೆ. ಮಾಟ ಮಂತ್ರಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಬಣ್ಣ ಕೂಡ ಒಂದಷ್ಟು ಓಡಾಡಿ ನಂತರ ಅಲ್ಲಿಂದ ಮರೆಯಾಗುತ್ತೆ. ಈ ರೀತಿ ಕೊಲೆಯನ್ನು ಮಾಡಿ ಸುಟ್ಟಾಕಿದ ನಂತರ ರಾಜೇಶ್ವರಿ ತನ್ನ ಡ್ರೈವರ್ ರಾಘವೇಂದ್ರನಿಗೆ ಕರೆ ಮಾಡಿ ಹೇಳ್ತಾಳೆ, ನಾವು ನನ್ನ ಮಗನ ಆರೋಗ್ಯಕ್ಕಾಗಿ ಕೋಳಿಯನ್ನು ಬಲಿ ಕೊಟ್ಟು ಅಲ್ಲಿ ಪೂಜೆ ಮಾಡಿದ್ದೀವಿ, ನೀನು ಅಲ್ಲಿಯ ಬೂದಿಗಳನ್ನು ಅವೆಲ್ಲವನ್ನು ಕ್ಲೀನ್ ಮಾಡಿ ಅವನ್ನು ತಗೊಂಡು ಹೋಗಿ ಹೊಳೆಗೆ ಬಿಟ್ಬಿಟ್ಟು ಬಾ ಅಂತ ಹೇಳಿದಾಗ ಆ ಡ್ರೈವರ್ ನವನೀತನ ಸಹಾಯದಂತೆ ಏನೋ ಮಗನ ಒಳಿತಿಗಾಗಿ ಪೂಜೆ ಮಾಡಿದಾರಲ್ಲ ಅಂತ ತಿಳ್ಕೊಂಡು ಆ ಒಂದು ದೇಹದ ಬೂದಿಯನ್ನು ತಗೊಂಡು ಹೋಗಿ ನೀರಿನಲ್ಲಿ ಬಿಟ್ಟು ಬರ್ತಾನೆ. ಬಿಟ್ಟು ಬರುವಾಗ ಡ್ರೈವರ್ನ ತಲೆಯಲ್ಲೂ ಇಲ್ಲ ಇದು ನನ್ನ ಮಾಲೀಕನ ದೇಹ ಅಂತ. ಅದೇ ರೀತಿ ನಿರಂಜನ ಭಟ್ ಏನು ಮಾಡ್ತಾನೆ ಅಂತ ಅಂದರೆ, ಯಾವ ಹೋಮಕುಂಡದಲ್ಲಿ ಅವರನ್ನು ಸುಟ್ಟಿರ್ತಾರೋ ಆ ಟೈಲ್ಸನ್ನು ಚೇಂಜ್ ಮಾಡಲಿಕ್ಕೆ ಅವ್ರ ತಂದೆಗೆ ಹೇಳಿ ತಂದೆ ಹತ್ರ ಆ ಇಡೀ ಟೈಲ್ಸನ್ನು ಚೇಂಜ್ ಮಾಡಿಸ್ತಾನೆ. ನಾವು ಸಿಕ್ಕಾಕೊಳ್ಬಾರ್ದು ಅನ್ನೋ ವಿಚಾರದಿಂದ ಟೈಲ್ಸನ್ನು ಕೂಡ ಚೇಂಜ್ ಮಾಡಿಸ್ತಾನೆ. ಈ ಕಾರಣದಿಂದನೇ ರಾಜೇಶ್ವರಿಯವರ ಡ್ರೈವರ್ ಹಾಗೆ ನಿರಂಜನವರ ತಂದೆ ಕೂಡ ಈ ಕೇಸ್ನಲ್ಲಿ ಭಾಗಿಯಾದರು. ಇನ್ನು ಗುಲಾಬಿ ಶೆಟ್ಟಿಯವರು ಈ ಉದ್ಯಮಿಯ ತಾಯಿ. ಈಕೆ ಆ ಮಗನನ್ನು ತುಂಬ ಪ್ರೀತಿಯಿಂದ ಬೆಳೆಸಿರ್ತಾಳೆ. ಪ್ರತಿನಿತ್ಯ ಮಗನೊಂದಿಗೆ ಮಾತನಾಡುವಂಥ ಅಭ್ಯಾಸವನ್ನು ಹೊಂದಿರ್ತಾರೆ. ಮಗ ಯಾಕೋ 2 ದಿನದಿಂದ ಕಾಲ್ ಮಾಡಲಿಲ್ಲ ಅಂತ ಅನುಮಾನಗೊಂಡಂತಹ ತಾಯಿ ಯಾವುದೇ ರೀತಿ ತಡವನ್ನು ಮಾಡದೆ ಅನುಮಾನದಿಂದಲೇ ಪೊಲೀಸ್ ಸ್ಟೇಷನ್, ಮಣಿಪಾಲದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗ ಕಾಣ್ತಾ ಇಲ್ಲ 2 ದಿನದಿಂದ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಮದಲಿ ಇನ್ಸ್ಟಿಂಕ್ಟ್ ಅನ್ನೋದೊಂದು ಇರುತ್ತೆ ನೋಡಿ, ಆ ತಾಯಿಗೆ ಅನ್ನಿಸ್ತಾ ಇತ್ತಂತೆ ನನ್ನ ಮಗ ಎಲ್ಲೋ ತೊಂದರೆಯಲ್ಲಿದ್ದಾನೆ, ನನ್ನ ಮಗ ಎಲ್ಲೋ ಸಿಕ್ಕಾಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇದ್ದು ತಾಯಿ ತಡ ಮಾಡದೆ ಮೊದಲೇ ಅನುಮಾನ ಇದ್ದಂಥ ಕಾರಣ ಮಣಿಪಾಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ, ಪೊಲೀಸ್ನವರು ಕೊಲೆ ಆರೋಪಿ ಯಾರು ಅಂತ ಹೇಳೋಕ್ಕೂ ಮೊದಲೇ ಭಾಸ್ಕರ್ ಶೆಟ್ಟಿಯ ಸಂಬಂಧಿಕರು ರಾಜೇಶ್ವರಿ ಹಾಗೆ ನಿರಂಜನ್ ಹಾಗೂ ಅವರ ಮಗನ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿರ್ತಾರೆ. ಹಾಗಾದರೆ ಇವರಿಗೆಲ್ಲ ಮೊದಲೇ ಅವ್ರ ಮೇಲೆ ಅನುಮಾನ ಇತ್ತ? ಯಾಕಾಗಿ ಈ ರೀತಿಯ ಅನುಮಾನ ಇತ್ತು ಅನ್ನೋದು ದೊಡ್ಡದಾಗಿ ತಲೆಯಲ್ಲಿ ಕಾಡುವಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಭಾಸ್ಕರ್ ಶೆಟ್ಟಿಯವರ ಮಗ ನವನೀತ್ ತಂದೆಯ ಮೇಲೆ ಆಸ್ತಿಯ ವಿಚಾರಕ್ಕಾಗಿ ತಂದೆ ಅನ್ನೋದನ್ನು ಕಾಣದೆ ಅವ್ರ ಮೇಲೆ ಕೈಯನ್ನು ಮಾಡಿರ್ತಾನೆ. ಹುಟ್ಟಿ ಬೆಳೆದಂತಹ ಊರನ್ನು ಬಿಟ್ಟು ಎಲ್ಲೋ ದೂರದ ದೇಶಕ್ಕೆ ಹೋಗಿ ತನ್ನ ಮಡದಿ ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮನೆಯವ್ರ ಮೇಲೆ ನಂಬಿಕೆ ಇಟ್ಟು ಹೋದಂತಹ ಈ ಶೆಟ್ಟರಿಗೆ ಬಹುಮಾನವಾಗಿ ಸಿಕ್ಕಿದ್ದು ಇದೆ. ಅನುಮಾನ ಬಂತಹ ಪೊಲೀಸರು ಏನು ಮಾಡ್ತಾರೆ, ಈ ನಿರಂಜನ್ ಶೆಟ್ಟಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಭಾಸ್ಕರ್ ಶೆಟ್ಟಿಯವರ ಜಾತಕವನ್ನು ನೋಡಿ ಹೇಳಿ ಅಂತ ಅಂದಾಗ ನಿರಂಜನ್ರವರು ಹೇಳೋದು, ಇವರಿಗೆ ಆಯಸ್ ಕಮ್ಮಿ ಇದೆ, ಸ್ವಲ್ಪ ದಿನದಲ್ಲಿ ಇವರ ಆಯಸ್ ಮುಗಿದು ಹೋಗುತ್ತೆ, ಇವ್ರ ಮೇಲೆ ಇವರ ಬಿಸ್ನೆಸ್ನಲ್ಲಿ ರೈವಲರಿ ಇರೋರು ಯಾರಾದರೂ ಕೊಲೆ ಮಾಡ್ತಾರೆ ಅಂತ ಹೇಳಿದಾಗ ನಿಜವಾದ ಆರೋಪಿ ಸಿಕ್ಕಾಕೊಳ್ತಾನೆ. ಆನಂತರ ಈ ಡ್ರೈವರ್ ಯಾರಿರ್ತಾರೆ ಅವರು ಪೂರ್ತಿ ಎಲ್ಲ ವಿಚಾರವನ್ನು ಪೊಲೀಸ್ನವರಿಗೆ ಹೇಳಿ ಏನೇನಾಗಿತ್ತು ಎಲ್ಲವನ್ನ ಹೇಳಿದ ನಂತರ 7 ಆಗಸ್ಟ್ 2016 ಮಗ ಮತ್ತು ಹೆಂಡತಿಯನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ 10ನೇ ತಾರೀಕಿನಲ್ಲಿ ಅವರು ಎಲ್ಲಿ ಬೂದಿಯನ್ನು ಹಾಕಿದ್ರು ಅಲ್ಲಿ ಅವರ ಅವಶೇಷಗಳು ಸಿಗುತ್ತೆ. ಅದನ್ನು DNA ಟೆಸ್ಟ್ ಮಾಡಿ ಅದು ಭಾಸ್ಕರ್ ಶೆಟ್ಟಿ ಅವರದ್ದೇ ಅಂತ ಕಂಡುಹಿಡಿಯಾಗುತ್ತೆ. ಹಾಗೆ ಈ ಕೊಲೆಯ ಆರೋಪಿಗಳು ರಾಜೇಶ್ವರಿ, ನವನೀತ್, ನಿರಂಜನ್, ರಾಘವೇಂದ್ರ, ಶ್ರೀನಿವಾಸ್ ಇವರಷ್ಟೂ ಜನನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ರಾಘವೇಂದ್ರ ಹಾಗೂ ಶ್ರೀನಿವಾಸ್ ಅವರನ್ನು ಬಿಡುಗಡೆ ಮಾಡಲಾಗುತ್ತೆ. ನಿರಂಜನ್ ರವರ ತಂದೆಯವರು ಈ ಒಂದು ಕೇಸ್ನ ಅವಧಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅದೇ ರೀತಿ ರಾಘವೇಂದ್ರ ಅವರಿಗೆ ಅಕ್ಟೋಬರ್ 1ಕ್ಕೆ ಬೇಲಾಗುತ್ತೆ. ಇಲ್ಲಿಗೆ ಕೇಸ್ ಮುಕ್ತಾಯ ಆಗುತ್ತೆ. ಕೇಸ್ ಮುಗಿದ್ರೂ ಸಹ ಆ ತಾಯಿ ಕಣ್ಣಲ್ಲಿರುವಂತಹ ನೀರು ಕಮ್ಮಿ ಆಗೋದಿಲ್ಲ, ಆ ತಾಯಿ ಮನಸ್ಸಲ್ಲಿರುವಂತಹ ನೋವು ಕಮ್ಮಿ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ಮರ್ಡರ್ ಮಿಸ್ಟ್ರಿ ಪಾರ್ಟ್ 1. ಇದೇ ರೀತಿಯಾದಂತಹ ಸೆನ್ಸೇಷನಲ್ ಮರ್ಡರ್ ಕೇಸಸ್ಗಾಗಿ ಅಪ್ಡೇಟ್ಸ್ಗಾಗಿ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.